ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನೆಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಥಮದಲ್ಲಿ ಸೃಷ್ಟಿಕರ್ತ ಪರಮಾತ್ಮ ಪರಮಪ್ರಭು ಲಿಂಗದೇವರನ್ನ, ಧರ್ಮಪಿತ ಮಹಾಮಾನವತವಾದಿ ಗುರು ಬಸವ ತಂದೆಯನ್ನ ಮುಂದೆ ಧ್ಯಾನಿಸಿ, ಪ್ರವಚನ ಪಿತಾಮಹ ಅಪ್ಪಾಜಿ ಮತ್ತು ಮಾತಾಜಿಯವರನ್ನು ಸ್ಮರಿಸಿ, ಮಹಾಮನೆಯ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮೀಜಿಯವರನ್ನು ನೆನೆಸಿ, ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಅನಂತ ಶರಣು ಶರಣಾರ್ಥಿಗಳು. ಅಂತರಂಗದಲ್ಲಿ ಅರಿವದೊಡೇನಯ್ಯ, ಬಹಿರಂಗದಲ್ಲಿ ಕ್ರಿಯೆಯಿಲ್ಲದನ್ನಕ್ಕ ಅಂತರಂಗದಲ್ಲಿ ಅರಿವದೊಡೇನಯ್ಯ, ಬಹಿರಂಗದಲ್ಲಿ ಕ್ರಿಯೆಯಿಲ್ಲದನ್ನಕ್ಕ ದೇಹವಿಲ್ಲದೀರ್ದೋಡೆ ಪ್ರಾಣಕ್ಕಾಶ್ರಯ ಉಂಟೆ, ದೇಹವಿಲ್ಲದೀರ್ದೋಡೆ ಪ್ರಾಣಕ್ಕಾಶ್ರಯ ಉಂಟೆ, ಕನ್ನಡಿಯಿಲ್ಲದೀರ್ದೋಡೆ ತನ್ನ ಮುಖವ ಕಾಣಬಹುದೇ. ದೇಹವಿಲ್ಲದೀರ್ದೋಡೆ ಪ್ರಾಣಕ್ಕಾಶ್ರಯ ಉಂಟೆ, ದೇಹವಿಲ್ಲದೀರ್ದೋಡೆ ಪ್ರಾಣಕ್ಕಾಶ್ರಯ ಉಂಟೆ, ಕನ್ನಡಿಯಿಲ್ಲದೀರ್ದೋಡೆ ತನ್ನ ಮುಖವ ಕಾಣಬಹುದೇ. ಸಾಕಾರ ನಿರಾಕಾರ ಏಕೋ ದೇವಾ, ಸಾಕಾರ ನಿರಾಕಾರ ಏಕೋ ದೇವಾ, ಕೂಡಲ ಚೆನ್ನ ಸಂಗಮ ದೇವಾ, ಕೂಡಲ ಚೆನ್ನ ಸಂಗಮ ದೇವಾ. ಅಂತರಂಗದಲ್ಲಿ ಅರಿವದೊಡೇನಯ್ಯ, ಬಹಿರಂಗದಲ್ಲಿ ಕ್ರಿಯೆಯಿಲ್ಲದನ್ನಕ್ಕ ಶಟಸ್ಥಲ ಚಕ್ರವರ್ತಿ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ನಮ್ಮೆಲ್ಲರಿಗೂ ಒಂದು ಕಿವಿ ಮಾತನ್ನ, ಅಂತರಾತ್ಮಕ್ಕೆ ಒಂದು ಹರಿವನ್ನ ಈ ವಚನದ ಮುಖಾಂತರ ನಮಗೆ ತಿಳಿಸ್ತಾ ಇದ್ದಾರೆ. ಅಂತರಂಗದಲ್ಲಿ ಅರಿವಾದೊಡೇನು, ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ್ಕ. ನಾವು ಹೇಗೆಲ್ಲೋ ಏನೇನೋ ಮಾತಾಡ್ತೀವಿ, ಏನೆಲ್ಲ ವಿಚಾರ ಮಾಡ್ತೀವಿ, ನಮ್ಮ ಆಲೋಚನೆಗಳಲ್ಲಿ ಹೇಗೆಲ್ಲ ಮಾಡ್ತೀವಿ, ಗುರುಗಳ ಸಂಘದಲ್ಲಿ ಇರ್ತೀವಿ, ಗುರು ಮಾರ್ಗದಲ್ಲಿ ಇರ್ತೀವಿ, ಆದರೆ ಅಂತರಂಗದಲ್ಲಿ ಹೀಗೆ ನಡ್ಕೋಬೇಕು, ಹೀಗೆ ಬದುಕಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಆದರೆ ಬಹಿರಂಗದಲ್ಲಿ ಅಂದರೆ ನಮ್ಮ ಆಚರಣೆಯಲ್ಲಿ ಅದನ್ನ ತೆಗೆದುಕೊಂಡಾಗ ಬಂದಾಗ ಮಾತ್ರ ಅದಕ್ಕೆ ಒಂದು ಅರ್ಥ ಸಿಗುತ್ತೆ. ಹಾಗೆಯೇ ಈ ದೇಹ ಈ ಜಗತ್ತಿನಲ್ಲಿ ನಿಲ್ಬೇಕಾದ್ರೆ ಪ್ರಾಣ ಎಷ್ಟು ಮುಖ್ಯ ಅಲ್ವಾ? ಪ್ರಾಣ ಇರೋ ತನಕ ಈ ದೇಹಕ್ಕೆ ಎಷ್ಟು ಬೆಲೆನೋ, ದೇಹ ಈ ಜಗತ್ತಿನಲ್ಲಿ ಇರೋದಕ್ಕೆ, ಸಾಧನೆ ಮಾಡೋದಕ್ಕೆ ಅವಕಾಶ ಸಿಗುತ್ತೋ, ಹಾಗೆ ಅಂತರಂಗದಲ್ಲಿ ಅರಿವಾದರೆ ಮಾತ್ರ ಸಾಲದು, ಬಹಿರಂಗದಲ್ಲಿ ಅದು ಕ್ರಿಯೆಯಲ್ಲಿರಬೇಕು, ಆಚರಣೆಯಲ್ಲಿರಬೇಕು. ಅದಕ್ಕಾಗಿ ಅಪ್ಪ ಬಸವಣ್ಣವರು ನಮ್ಮೆಲ್ಲರಿಗೂ ಒಂದು ವಚನ ಸಾಹಿತ್ಯದ ಮುಖಾಂತರ ಬಸವಾದಿ ಶರಣರ ಒಂದು ಸಂದೇಶಗಳನ್ನು ಕೊಟ್ಟಿದ್ದಾರೆ. ದೇಹಕ್ಕೆ ಪ್ರಾಣ ಎಷ್ಟು ಮುಖ್ಯನೋ ಹಾಗೆ ಆಚಾರ ನಮಗೆಲ್ಲರಿಗೂ ಮುಖ್ಯ. ಸಾಕಾರ ನಿರಾಕಾರ ಏಕೋ ದೇವ. ಈ ಜಗತ್ತು ನಿರಾಕಾರ. ನಾವು ಮಾಡುವಂತಹ ಕಾರ್ಯಗಳು, ನಾವು ಮಾಡುವಂತಹ ಕೃತಿಗಳು,
ನಾವು ನಡೆದು ಬಂದಂತಹ ದಾರಿಗಳು, ನಾವು ನಡೆಯುವಂತಹ ಆದರ್ಶದ ಬದುಕೆ ಈ ಜಗತ್ತಿಗೆ ಒಂದು ಸಾಕಾರ. ಹಾಗಾಗಿ ನಾವೆಲ್ಲರೂ ನಡೆದಂತೆ ನುಡಿಯೋಣ, ನುಡಿದಂತೆ ನಡೆಯೋಣ. ನಡೆ ನುಡಿ ಒಂದಾದಾಗ ಮಾತ್ರ ಈ ಜನ್ಮಕ್ಕೆ ಕಡೆಯಾಗೋದಕ್ಕೆ ಸಾಧ್ಯ. ಇಲ್ಲಾಂದರೆ ಈ ಜಗತ್ತಿಗೆ ನಾವು ಮತ್ತೆ ಮತ್ತೆ ಬರ್ತಾ ಇರ್ತೀವಿ, ಮತ್ತೆ ಮತ್ತೆ ಭವಬಂಧನದಲ್ಲಿ ಸಿಲುಕ್ತಾ ಇರ್ತೀವಿ, ಮತ್ತೆ ಮತ್ತೆ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ. ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಕಾರಣ ನಾವೇ ಆಗಿರ್ತೀವಿ. ಹಾಗಾಗಿ ನಾವೇ ಆಗಿರೋದ್ರಿಂದ ನಮಗೆಲ್ಲ ಒಂದು ಕಡೆ ಈ ಒಂದು ಸನ್ಮಾರ್ಗ, ಸದ್ಗುರುವಿನ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ ಅಂದಾಗ ನಾವೆಲ್ಲರೂ ಆ ಪರಮಾತ್ಮನ ಒಂದು ಪದಕಮಲಕ್ಕೆ ಸೇರಬೇಕಾದ್ರೆ ಗುರುವಿನ ಮಾರ್ಗದರ್ಶನದೊಡನೆ ಆ ಗುರಿಯ ಕಡೆಗೆ ನಮ್ಮ ಜೀವನ ಸಾರ್ಥಕತೆ ಹಾದಿಯಲ್ಲಿ ಸಾಗಬೇಕಾಗತ್ತೆ. ನಮಗೆಲ್ಲ ಸುಲಿದ ಬಾಳೆಹಣ್ಣಿನ ಥರ ವಚನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಬಸವಾದಿ ಶರಣರು. ಅರಿವಿನ ಮುಖಾಂತರ ಅದನ್ನು ಆಚರಣೆ ಮಾಡಿ, ಅದನ್ನು ಅನುಭವಿಸಿ, ಅದನ್ನು ಆಚರಿಸಿಕೊಂಡು ಅಳವಡಿಸಿಕೊಂಡು ನಮ್ಮೆಲ್ಲರಿಗೆ ಒಂದು ಸ್ವಾನುಭಾವದ ತುಪ್ಪವನ್ನು ವಚನಗಳ ರೂಪದಲ್ಲಿ ಕೊಟ್ಟಿದ್ದಾರೆ. ನಾವು ಒಂದು ವಚನವನ್ನು ಒಂದು ದಿನದಲ್ಲಿ ಓದಿದರೆ ಸಾಕು, ಅದರಲ್ಲಿ ಒಂದು ಪದ ನಮಗೆ ಅರ್ಥ ಆದರೆ ನಿಜವಾಗ್ಲೂ ನಮ್ಮ ಜೀವನ ಸಾರ್ಥಕ ಆಗೋದಕ್ಕೆ ಸಾಧ್ಯ ಉಂಟು. ಇವಾಗ 280 ಕೋಟಿ ವಚನಗಳನ್ನು ಬರೆದಿದ್ದಾರೆ. ಅದರಲ್ಲಿ ನಮಗೆ 22-23 ಸಾವಿರ ವಚನಗಳು ಮಾತ್ರ ಸಿಕ್ಕಿದೆ. ಅದರಲ್ಲಿ ಒಂದು ವಚನ ಸಪ್ತಸೂತ್ರಗಳನ್ನು ಕೊಟ್ಟಿದ್ದಾರಪ್ಪ ಬಸವಣ್ಣವರು. ಏನು ಕೊಟ್ಟಿದ್ದಾರೆ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ನಾವು ಸ್ವಪ್ರತಿಷ್ಠೆಗೋಸ್ಕರನೋ, ಹಣದ ಮದದಿಂದಲೋ, ಅಧಿಕಾರ ಮದದಿಂದಲೋ, ವಿದ್ಯಾಮದದಿಂದಲೋ, ಕುಲಮದದಿಂದಲೋ, ಛಲಮದದಿಂದಲೋ ಯಾವುದೋ ಒಂದರಲ್ಲಿ ನಾವು ಎಲ್ಲವೂ ನನಗೆ ಗೊತ್ತು, ಎಲ್ಲವನ್ನ ತಿಳ್ಕೊಂಡಿದ್ದೇವೆ ಅಂತಂತೀವಿ. ನಾವು ಒಂದು ಎಳ್ಳಿನ ಮೊನೆಯಷ್ಟು ಸಹ ತಿಳಿದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಡೆ ನುಡಿ ಒಂದಾದಾಗ ಈ ಜನ್ಮ ಸಾರ್ಥಕತೆ ಆಗುತ್ತೆ ಅನ್ನೋದನ್ನು ಈ ವಚನದಲ್ಲಿ ಚಿನ್ಮಯಜ್ಞಾನಿ ಚನ್ನಬಸವಣ್ಣವರು ಹೇಳಿದ್ದಾರೆ. ಬಸವಣ್ಣವರು ನಮಗೆ ಸಪ್ತಸೂತ್ರಗಳ ಮುಖಾಂತರ ನಮಗೆ ಬದುಕುವ ರೀತಿ ನೀತಿಗಳನ್ನು ಈ ವಚನದಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಮಾತುಗಳು ಹೇಗಿರಬೇಕು? ಮಾತುಗಳು ಹೇಗಿರಬೇಕು ಅಂದರೆ ಅವು ಮುತ್ತುಗಳಾಗಿರ್ಬೇಕಂತೆ. ನಾವೆಲ್ಲ ಮಾತುಗಳು ಮುತ್ತುಗಳಾಗದೇ ಇರ್ಬೋದು, ಕೆಲವೊಂದು ಮಾತುಗಳಾದರೂ ಸಹ ನಮ್ಮ ಮಾತುಗಳಲ್ಲಿ ಒಂದು ಸತ್ವ ಇರಬೇಕು. ಆವಾಗ ಮಾತ್ರ ಅದು ಇನ್ನೊಬ್ಬರಿಗೆ ಮುಟ್ಟೋದಕ್ಕೆ ಸಾಧ್ಯ. ಹೌದಲ್ಲ? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ನುಡಿಯೊಳಗಾಗಿ ನಡೆಯದಿದ್ದರೆ ಪರಮಾತ್ಮ ನಮ್ಮನ್ನು ಹೇಗೆ ಮೆಚ್ಚೋದಕ್ಕೆ ಸಾಧ್ಯ? ಹಾಗಾಗಿ ನಡೆ ನುಡಿಯನ್ನು ಒಂದು ಮಾಡ್ಕೊಳ್ತಾ ಗುರುವಿನ ಮಾರ್ಗದರ್ಶನ ನಡಿ ಗುರಿಯ ಕಡೆಗೆ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋಣ ಅಂತ ನಾವು ಈ ಒಂದು ಸತ್ಸಂಗದಲ್ಲಿ ಕಲಿಯೋಣ. ಮಡಕೆಯ ಮಾಡುವಡೆ ಮಣ್ಣೇ ಮೊದಲು, ತೊಡುಗೆಯ ಮಾಡುವಡೆ ಹೊನ್ನೇ ಮೊದಲು, ಶಿವಪಥವನ್ನರಿವಡೆ ಗುರುಪಥವೇ ಮೊದಲು, ನಮ್ಮ ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಘವೇ ಮೊದಲು ಮೊದಲು ಅಂತ ಅಪ್ಪ ಬಸವಣ್ಣವ್ರು ಹೇಳ್ತಾರೆ. ಹಾಗಾಗಿ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ, ಸಂಘವೆರಡುಂಟು ಒಂದ ಹಿಡಿ ಒಂದ ಬಿಡುವಂತ. ಹಾಗೆ ನಮ್ಮ ಸಂಘ ಚೆನ್ನಾಗಿರ್ಬೇಕು. ನಮ್ಮ ಸಂಘ ಚೆನ್ನಾಗಿದ್ದಾಗ ಮಾತ್ರ ನಮ್ಮ ಆಲೋಚನೆಗಳು ಚೆನ್ನಾಗಿರಕ್ಕೆ ಸಾಧ್ಯ. ಹೌದಲ್ಲ? ಆಲೋಚನೆಗಳು ಚೆನ್ನಾಗಿರ್ಬೇಕು ಅಂದರೆ ನಮ್ಮ ಪರಿಸರ ಚೆನ್ನಾಗಿರ್ಬೇಕು. ನಮ್ಮ ಪರಿಸರ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಒಳ್ಳೆ ಜನಗಳ ಒಂದು ಒಡನಾಟದಲ್ಲಿ ನಾವು ಬದುಕಬೇಕು. ಹಾಗಾಗಿ ನಾವೆಲ್ಲರೂ ಒಂದು ಒಳ್ಳೆ ಸಂಘದಲ್ಲಿ ನೋಡಿ. ಇವಾಗ ಎಷ್ಟು ಜನಕ್ಕೆ ಇಂತಹ ಭಾಗ್ಯ ಸಿಕ್ಕಿದೆ ಹೇಳ್ರಿ. ಬೆಳಿಗ್ಗೆನೇ ನಮ್ಮನ್ನೆಲ್ಲ ಎಬ್ಬಿಸ್ತಾರೆ. ಇಲ್ಲೆಲ್ಲ ಒಂದು ಪೂಜೆ, ಪ್ರಾರ್ಥನೆ, ಧ್ಯಾನಗಳಿಗೆ ಆದ್ಯತೆ ಇದೆ. ನಮ್ಮ ಅಂತರಂಗ ಬಹಿರಂಗಕ್ಕೆ ಒಂದು ಮಾರ್ಗದರ್ಶನ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗ್ತಾ ಇರೋದು ನಮ್ಮೆಲ್ಲರ ಇಂದಿನ ಒಂದು ಜನ್ಮದ ಸುದೈವ ಅಂತ ಅಂದ್ಕೊಳ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಹೇಳ್ತಾ
ನನ್ನ 2 ಮಾತುಗಳನ್ನು ಗುರು ಬಸವಣ್ಣವರ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಜೈ ಗುರು ಬಸವೇಶ, ಹರ ಹರ ಮಹಾ